ಗೋಸ್ಕರ ಅಂತ ಮಾಡಿದ್ದು ಕೆಲವು ಕಥೆಗಳು ನೋಡಿ. ಕಥೆ ಯೂಶಲಿ ಒಂದು ಚಿತ್ರದ ಕಥೆ ತಾನಾಗೆ ಸಿನಿಮಾದಲ್ಲಿ ಇರುವಂತಹ ನಾಯಕ ನಟರನ್ನ ಆರಿಸ್ಕೊಳ್ಳುತ್ತಂತೆ. ಒಬ್ಬ ನಾಯಕ ನಟ ಚಿತ್ರವನ್ನು ಆರಿಸ್ಕೊಳ್ಳೋದಕ್ಕಿಂತ ಒಂದು ಕಥೆ ನಾಯಕನ ಆರಿಸ್ಕೊಳ್ಳುತ್ತಂತೆ. ಅದಕ್ಕೆ ದೊಡ್ಡ ನಿದರ್ಶನ ಅಂತ ಹೇಳ್ಬಹುದು ಚಕ್ರವರ್ತಿ ಸಿನಿಮಾ. ಯಾಕೆಂದ್ರೆ ಅಷ್ಟು ವರ್ಷಗಳಿಂದ ಚಿತ್ರದ ಕಥೆ ತಯಾರಾಗ್ತಾ ಇತ್ತು, ದರ್ಶನ್ ಅವ್ರಿಗೆ ಅಂತಾನೆ ತಯಾರಾಗ್ತಾ ಇತ್ತು, ಅವ್ರಿಗೋಸ್ಕರ ಅಂತಾನೆ ಕಾಯ್ತಾ ಇತ್ತು ಕೂಡ. ಕೊನೆಗೂ ಈ ಮಟ್ಟಿಗೆ ಬಂದು ನಿಂತಿದೆ ನಮ್ಮ ಚಿಂತನ ಅವರ ಕನಸು. ಇನ್ನ ಚಿತ್ರ ನೀವು ನೋಡಿದ್ರೆ ತೆರೆ ಮೇಲೆ ಆ ಒಂದು ವಿಜುವಲ್ಸ್ ಅನ್ನೋದು ಏನಿದೆ ಎಷ್ಟು ರಿಚ್ ಆಗಿ ಕಾಣಿಸುತ್ತೆ. ಇದಕ್ಕೆಲ್ಲ ಹೋಗ್ಬೇಕಾಗಿರೋದು ನಮ್ಮ ಶ್ರೇಯಸ್ಸು ಸಿನಿಮಾಟೋಗ್ರಫಿ. ಅಫ್ಕೋರ್ಸ್ ಚಂದ್ರಶೇಖರ್ ಅವರು ಇದಕ್ಕೆ ಮುಂಚೆ ಹಲವಾರು ಸಿನಿಮಾಗಳನ್ನು ನಟಿಸಿದ್ರು ಕೂಡ ದರ್ಶನ್ ಅವ್ರ ಜೊತೆ ಕೆಲಸ ಮಾಡಿದ್ರೆ ಮೊದಲನೇ ಬಾರಿಗೆ. ಅವರ ಮೊದಲನೇ ಪ್ರಾಜೆಕ್ಟ್ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಜೊತೆ ಮೊಗ್ಗಿನ ಮನಸ್ಸು ಆಗಿರಬಹುದು, ತಾಜ್ ಮಹಲ್, ಮೈಲಾರಿ, ಹೀಗೆ ಲಿಸ್ಟ್ ಆಫ್ ಮೂವೀಸ್ ಅಂತೂ ನೆವರ್ ಎಂಡಿಂಗ್. ಎಲ್ಲಾ ರೀತಿಯಾದ ಸಿನಿಮಾಗಳಲ್ಲೂ ಕೂಡ ಕೆಲಸ ಮಾಡಿದ್ದಾರೆ. ಈ ಅಂಡರ್ ವರ್ಲ್ಡ್ ನ ಒಂದು ಕಥೆ ಇರುವಂತಹ ಸಬ್ಜೆಕ್ಟ್ ಇರುವಂತಹ ಒಂದು ಸಿನಿಮಾದಲ್ಲಿ ಮೊದಲನೇ ಬಾರಿಗೆ ಕೆಲಸ ಮಾಡ್ತಾ ಇರೋದು. ಸೊ ನೋಡಿದ್ದೀರಾ, ಸಿನಿಮಾದಲ್ಲೂ ಕೂಡ ಬಹಳಷ್ಟು ಇಷ್ಟ ಆಗುವಂತ ಕೆಲಸ ಮಾಡಿದ್ದಾರೆ. ಟೀಸರ್ ಬಗ್ಗೆ ಇಷ್ಟ ಆದ್ರೆ ಇವತ್ತು ನಾವು ಹಾಗೆ ಸೇರಿರೋದು ಬಹುಮುಖ್ಯ ಕಾರಣ. ಅದ್ರ ಜೊತೆಗೆ ಧ್ವನಿ ಸುರುಳಿ ಬಿಡುಗಡೆ. ಒಂದು ಚಿತ್ರದಲ್ಲಿ ಕಥೆ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಹಾಡುಗಳು ಕೂಡ ಆಗುತ್ತೆ. ಹಾಗೆ ಆ ಚಿತ್ರದ ಸಂಗೀತ ನಿರ್ದೇಶಕರು ಅರ್ಜುನ್ ಜನ್ಯ ಆಗಿರೋದು ಹೇಳಲೇಬೇಕಾಗಿಲ್ಲ. ಎಷ್ಟು ಒಳ್ಳೆ ಹಾಡುಗಳನ್ನ ಕೊಟ್ಟಿರ್ತಾರೆ ಅನ್ನೋದನ್ನ ನಾವು ನೋಡಬಹುದು. ಇದೇ ನಮ್ಮ ಅರ್ಜುನ್ ಜನ್ಯ ಅವರು ಎಷ್ಟೋ ಸಿನಿಮಾಗಳು 50 ಸಿನಿಮಾಗಳನ್ನ ಕಂಪ್ಲೀಟ್ ಮಾಡ್ಬಿಟ್ಟಿದ್ದಾರೆ. ಬಟ್ ಕೇಳೋಕೆ ಆಶ್ಚರ್ಯ ಆಗುತ್ತೆ, ಇದೇ ಮೊದಲನೇ ಬಾರಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಿನಿಮಾಗೆ ಸಂಗೀತ ಕೊಡ್ತಾ ಇರೋದು ಅರ್ಜುನ್ ಜನ್ಯ ಅವರು. ಒಳ್ಳೊಳ್ಳೆ ಸಂಗೀತ, ಒಳ್ಳೊಳ್ಳೆ ಹಾಡುಗಳನ್ನ ಕೊಟ್ಟಿದ್ದಾರೆ. ಬೇರೆ ಟೈಮ್ ಲ್ಯಾಪ್ಸ್ ಇರುವಂತಹ ಹಾಡುಗಳು, 80s ನಲ್ಲಿ ಸೆಟ್ ಆಗಿರುವಂತಹ ಹಾಡುಗಳು, 90s ನಲ್ಲಿ ಸೆಟ್ ಆಗಿರುವಂತಹ ಹಾಡುಗಳು, ಅಂಡ್ ಆಲ್ಸೋ ಪ್ರೆಸೆಂಟ್ ಡೇ ನಲ್ಲಿ ಇರುವಂತಹ ಹಾಡುಗಳು ಕೂಡ ಕೊಟ್ಟಿದ್ದಾರೆ. ಈ ಹಾಡಿಗೆ ಪದಗಳ ಮೂಲಕ ಅದಕ್ಕೆ ಒಂದು ಒಳ್ಳೆ ರೂಪವನ್ನು ಕೊಟ್ಟಿರೋದು ನಮ್ಮ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅಂಡ್ ಆಲ್ಸೋ ಡಾಕ್ಟರ್ ಉಮೇಶ್ ಅವರು ಹಾಡುಗಳನ್ನ ಬರೆದಿದ್ದಾರೆ. ಈಗ ಈ ಹಾಡು ಯಾವ ರೀತಿ ಬಂದಿದೆ ಅದನ್ನ ನೋಡೋದಕ್ಕೂ ಮುಂಚೆ ಈ ನಮ್ಮ ಚಕ್ರವರ್ತಿಗೆ ಸಿನಿಮಾನಲ್ಲಿ ನೀವು ನೋಡಿದ್ರಿ, ಟೀಸರ್ನ ನೋಡಿದ್ರಿ, ಚಕ್ರವರ್ತಿಗೆ ತುಂಬಾ ಒಳ್ಳೆ ಸಾರಥಿಯಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ಬೇಕಾಗಿರೋರು. ಒಳ್ಳೆ ಸಾರಥಿ, ಒಳ್ಳೆ ಗೆಳತಿ ಆಗಿರ್ಬೇಕು ಸ್ಕ್ರೀನ್ ಮೇಲೆ ಕೂಡ. ಆ ಆಪ್ಷನ್ ಆ ಫಸ್ಟ್ ಚಾಯ್ಸ್ ಆಗಲೇಬೇಕಾಗಿರೋದು ದೀಪಾ ಸಂಗೀತ ಅವರು, ಚಿತ್ರದ ನಾಯಕಿ. ಈಗ ಇದೇ ಹಾಡುಗಳನ್ನ ನೋಡುವಂತ ಸಂದರ್ಭ ಬಂದಿದೆ. ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ದೀಪಾ ಸಂಗೀತ ಇಬ್ರು ಹಾಡುಗಳು ಹೇಗೆ ಕಾಣ್ತಾ ಇದ್ದಾರೆ ನೋಡುವಂತ ಸಂದರ್ಭ. ಮೊದಲನೇ ಹಾಡು ಒಂದು ಆಕ್ಷನ್ ಪ್ಯಾಕ್ ಹಾಡು ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಇದು ಚಕ್ರವರ್ತಿ ಸಿನಿಮಾದ ಟೈಟಲ್ ಟ್ರ್ಯಾಕ್. ಹಾಡನ್ನು ನೋಡ್ಕೊಂಡು ಬಂದ್ಬಿಡಿ, ಈ ಹಾಡಿನ ವಿಶೇಷತೆ ನಾನು ನಿಮಗೆ ಹೇಳ್ತೀನಿ. ಪಾತ್ರದ ಬಗ್ಗೆ ಜಾಸ್ತಿ ರಿವೀಲ್ ಮಾಡೋಕ್ಕಾಗಲ್ಲ, ಬಟ್ ಇಂಟರ್ಪೋಲ್ ಆಫೀಸರ್ ಆಗಿ ಕೆಲಸ ಮಾಡಿದ್ದೀನಿ. ಬಹುಶಃ ಇದೊಂದು ನಾನು 4 ಚಿತ್ರ ನಂದು ಏನು ಮಾಡಿದ್ದೀನಿ ಅದಕ್ಕಿಂತ ವಿಭಿನ್ನವಾದಂಥ ಪಾತ್ರ ಇದು. ಬಿಕಾಸ್ ಕಾಪ್ ಆಗಿ ನಾನು ಯಾವತ್ತೂ ಮಾಡಿಲ್ಲ. ಇದೊಂದು ಆ ಕ್ಯಾರೆಕ್ಟ್ರಿಗೆ ಮತ್ತು ಆ ಇದಕ್ಕೆ ಒಂದು ಒತ್ತು ಕೊಟ್ಟಿದೆ ಅಂತಕ್ಕಂಥದ್ದನ್ನ ನಾನು ಹೇಳಕ್ಕೆ ಬಯಸ್ತೇನೆ. ಅದನ್ನು ಎಂಜಾಯ್ ಮಾಡಿದ್ದೀನಿ ಬೇಸಿಕಲಿ. ನಾನು ಐ ಹ್ಯಾವ್ ಎಂಜಾಯ್ಡ್ ದಟ್ ಕ್ಯಾರೆಕ್ಟರ್. ಇಟ್ ವಾಸ್ ನೈಸ್ ವರ್ಕಿಂಗ್. ಫಸ್ಟ್ ಟೈಮ್ ದರ್ಶನ್ ಅವ್ರ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇಟ್ ಹ್ಯಾಸ್ ಗಿವನ್ ಎ ಲಾಟ್ ಆಫ್ ಕಾನ್ಫಿಡೆನ್ಸ್, ಮತ್ತು ಅವರಿಂದ ತುಂಬ ಕಲ್ತಿದ್ದು ಇದೆ. ಬಹುಶಃ ಇದೊಂದು ನನಗೆ ಪುಣ್ಯ ಅಂತ ಹೇಳ್ಬೋದು. ಸಿನಿಮಾ ಯಾವ ಹಂತದಲ್ಲಿದೆ? ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಬರ್ಬೋದು, ಯಾವ ಹಂತದಲ್ಲಿ? ಈ ಎಲ್ಲ ಆಲ್ಮೋಸ್ಟ್ ಮುಗಿದಿದೆ. CG ವರ್ಕ್ ಒಂದು ಸ್ವಲ್ಪ ಬಾಕಿ ಇದೆ, ಒಂದು ಸ್ವಲ್ಪ ಡಬ್ಬಿಂಗ್ ಬಾಕಿ ಇದೆ. ಬಹುಶಃ ನನಗನ್ಸೋದು ಕೆಲವೇ ದಿನಗಳಲ್ಲಿ ಮೋಸ್ಟ್ಲಿ ಡೇಟ್ ಅನೌನ್ಸ್ ಮಾಡ್ತೀವಿ ಅಂತಕ್ಕಂಥ ಒಂದು ಭರವಸೆ ನನಗಿದೆ. ಬರ್ಡೇಗೆ ಬರ್ತಿರೋದು ನಿಜ ದರ್ಶನ್ ಬರ್ಡೇ? ಈಗೇನು ಹೇಳೋಕ್ಕಾಗಲ್ಲ. ನಾನು ಈಗಲೇ ಪ್ಲ್ಯಾನಿಂಗ್ ನಡೀತಾ ಇದೆ. ಯಾವಾಗ ಬೇಕಾದರೂ ಬರ್ಬೋದು. ಇಟ್ ಡಿಪೆಂಡ್ಸ್. ಬರಬೇಕಂತ ಗೊತ್ತಿಲ್ಲ, ಬಟ್ ಪ್ಲ್ಯಾನಿಂಗ್ ಅಂತೂ ಇದೆ. ಪ್ಲ್ಯಾನಿಂಗ್ ಔಟ್ ಎವ್ರಿಥಿಂಗ್. ಲೆಟ್ಸ್ ಸಿ, ಎವ್ರಿಥಿಂಗ್ ವರ್ಕ್ಸ್ ಔಟ್ ಪ್ರಾಬಬ್ಲಿ. ಐ ಥಿಂಕ್ ಆಡಿಯೋ ರೈಟ್ಸ್ ತುಂಬ ಒಳ್ಳೆಯ ರೇಟಿಗೆ ಸೇಲ್ ಆಗಿದೆ. ಈ ಹಿಂದೆ ಯಾವ ಹಾಡುಗಳ ಆಡಿಯೋ ರೈಟ್ಸ್ ಕೂಡ ಅಷ್ಟೊಂದು ಆಗಲಿಲ್ಲ ಅಂತ ನಿಜನೇ.
ಇಲ್ಲ ಆ ಥರ ಏನಿಲ್ಲ. ಏನು ಮಾರ್ಕೆಟಲ್ಲಿ ಏನು ರೇಟ್ ಇತ್ತು ಆ ರೇಟ್ಗೆ ಹೋಗಿದೆ. ದಟ್ ಈಸ್ ನಾಟ್ ಆ ಥರ ದೊಡ್ಡ ಮಟ್ಟದಾಗ ಹೋಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಬಟ್ ಸಾಂಗ್ ರಿಲೀಸ್ ಆದಮೇಲೆ ಅದು ರೀಚ್ ಆಗಿರೋದು ರೆಕಾರ್ಡ್ ಆಗಿದೆ. ಸೊ ಸಾಂಗ್ಸ್ನ ಇಷ್ಟಪಟ್ಟಿರೋದು ಬಿಕಾಸ್ 2 ಅವರ್ಸ್ನಲ್ಲೇ ಬಹುಶಃ ನನಗನ್ಸೋದು ಒಂದು 3 lakhs ಪೀಪಲ್ನ ವ್ಯೂ ಮಾಡಿದ್ದಾರೆ. ಸೊ ಅದನ್ನು ನಾನು ತುಂಬ ಅಪ್ರಿಷಿಯೇಟ್ ಮಾಡೋಕ್ಕೆ ಅರ್ಜುನ್ ಅವ್ರಿಗೆ ಸ್ಪೆಷಲಾಗಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಥರ ನೀವು ಕೇಳಿದ ಪ್ರಶ್ನೆಗೆ ದೊಡ್ಡ ಮಟ್ಟದಲ್ಲಿ ಹೋಗಿದೆ ಅಂತ ಹೇಳಲ್ಲ. ಏನು ಮಾರ್ಕೆಟಲ್ಲಿ ಏನಿದೆಯೋ ಅದು ಎಲ್ಲ ಹಂಚಿಕೆ ಇಲ್ಲ. ಕೆಲವೊಂದು ಆಗಿದೆ, ಕೆಲವೊಂದು ಮಾತುಕತೆಯಲ್ಲಿ ಒಂದು 2-3 ಕಡೆ ಆಗಿದೆ. ತುಂಬ ದಿನ ನಂತರ ದರ್ಶನ್ ಸರ್ ಜೊತೆಗೆ ವರ್ಕ್ ಮಾಡ್ತಾ ಇದ್ದೀವಿ. ಒಂದು ಅದ್ಭುತವಾದ ಸಿನಿಮಾ ಮಾಡಿದ್ದೀವಿ. ಅಂದರೆ ಫಸ್ಟ್ ಟೈಮ್ ಒಂದು ಗ್ಯಾಂಗ್ಸ್ಟರ್ ಪಿಕ್ಚರ್ ದರ್ಶನ್ ಸರು ಅಂದರೆ ರೌಡಿಸಮ್ ಪಿಕ್ಚರ್ ಮಾಡಿದ್ದಾರೆ. ಇದೊಂಥರ ಬೇರೆ ಒಂದು ಸ್ಟೈಲ್ ಪಿಕ್ಚರ್ ಮಾಡಿದ್ದಾರೆ. ಚಿಂತನ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ನ್ಯೂ ಡೈರೆಕ್ಟರ್ ಆದ್ರೂ ಒಂದು ಅದ್ಭುತವಾಗಿ ಸ್ಕ್ರೀನ್ ಪ್ಲೇ ಮಾಡಿ, ಅಂದರೆ ಸ್ಕ್ರೀನ್ ಪ್ಲೇ ಸಿನಿಮಾ ಇದು. ಅರ್ಜುನ್ ಜನ್ಯ ಒಳ್ಳೆ ಮ್ಯೂಸಿಕ್ ಮಾಡಿದ್ರೆ ನೀವು ಕೇಳಿದ್ರಿ. ಒಂದು ಒಳ್ಳೆ ಸಿನಿಮಾ ಆಗುತ್ತೆ, ಅದು ಗ್ಯಾರಂಟಿ ಇದೆ. ನಮ್ಮ ಸಿದ್ಧಾಂತ್ ಅವರು ಈ ಸಿನಿಮಾ ನಿರ್ಮಾಪಕರು, ಅವ್ರ ಜೊತೆ ಸಹಾಯಕನಾಗಿ ನಾನು ಮಾಡ್ತಾಯಿದ್ದೀನಿ. ಒಳ್ಳೆಯದಾಗುತ್ತೆ. ಏನು ಹೇಳಿಕೊಟ್ಟಿದ್ರೆ ಸರ್ ಚಿತ್ರ ಮುಖಾಂತರ? ಚಕ್ರವರ್ತಿ ಅಂದರೆ ಒಂದು ಗ್ಯಾಂಗ್ಸ್ಟರ್ ಫಿಲ್ಮೇ. ಎಲ್ಲ ಥರ ಅಂದರೆ 80s, 90s, 2016s ಎಲ್ಲ ಒಂದು ಪ್ಯಾಟ್ರನ್ ಸಿನಿಮಾ. ಅಂದರೆ ಈ ಪಿಕ್ಚರ್ ಬೆಲ್ ಮ್ಯಾಟನ್ ಪ್ಯಾಂಟು, ದೊಡ್ಡ ಕಾಲರು, ಈ ಥರ ಎಲ್ಲ ಪ್ಯಾಟ್ರನ್ಸು ಈಗಿನ ಜನಕ್ಕೆ ಒಂದು ಇಷ್ಟ ಆಗುತ್ತೆ. ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಒಳ್ಳೆ ಮೆಸೇಜ್ ಇದೆ ಸಿನಿಮಾದಲ್ಲಿ. ಅಂದರೆ 6 ವರ್ಷದಿಂದ 60 ವರ್ಷ ತನಕ ನೋಡೋಂಥ ಸಿನಿಮಾ. ಯಾವುದೇ ಒಂದು ವಲ್ಗರ್ ಆಗಲಿ ಇದಾಗಲಿ, ಬ್ಯೂಟಿಫುಲ್ ಆ್ಯಕ್ಷನ್, ಒಳ್ಳೆ ಸೆಂಟಿಮೆಂಟು. ಫೋನ್ ಬಂತು ನಿಮಿಷ ಹಾಗೆ ಒಂದು ಒಳ್ಳೆ ಸಿನಿಮಾ ಮಾಡಿದಂಥ ನಂಬಿಕೆ ಇದೆ. ಒಂದು ಒಳ್ಳೆ ಇಟ್ಕೊಡ್ತೇವೆ. ಏನು ಮಾಡಿದ್ರು ಅದು ಈಗ ಹೇಳೋಕ್ಕಾಗಲ್ಲ. ಸಿನಿಮಾ ರಿಲೀಸ್ ಆಮೇಲೆ ಮುಂಜಾನೆ ಹೇಳ್ತೀನಿ. ಥ್ಯಾಂಕ್ ಯು. ಅಲ್ಲ ಮಲೇಷ್ಯಾ ಈ ಸಿನಿಮಾ ಮಾಡುವಾಗ ಅಂದರೆ ಜಾಸ್ತಿ ಪೋರ್ಷನ್ ಅಲ್ಲೇ ಶೂಟ್ ಮಾಡಿರೋದ್ರಿಂದ ಹೇಗೆ ನಿಭಾಯಿಸಿದ್ರಿ ಅಂತ? ಇಲ್ಲ, ಇದು ಈ ಸಿನಿಮಾ ಅಂದರೆ ಮಾಮೂಲಿ ನಾವು ಹೋದಾಗ ಡಿವೈಡ್ ಸಾಂಗು ಅದು ಮಾಡಿದ್ದು. ಈ ಸಿನಿಮಾ ಸೀನ್ ಮಾಡಿದ್ದೀವಿ ತುಂಬ. ಅಂದರೆ ಈ ಸಿನಿಮಾದಲ್ಲಿ ಫಾರಿನ್ ಸಾಂಗ್ ಇಲ್ಲ, ಒಂದೇ ಒಂದು ಇಂಟ್ರೊಡಕ್ಷನ್ ಸಾಂಗ್ ಬಿಟ್ಟರೆ ಬ್ಯಾಂಕಾಕಲ್ಲಿ ಉಳಿಗೆ ಮಲೇಷ್ಯೆಲ್ಲ ಸೀನ್ ಮಾಡಿದ್ದೀವಿ. ಸೀನು, ಚೇಜು, ಫೈಟ್ಸು, ಆಮೇಲೆ ಸ್ಟಾರ್ ಕ್ರೂಸು. ನೀವು ಹೇಳಿದಂಗೆ ಫಸ್ಟ್ ಟೈಮ್ ನಾನು ನೋಡಿದ್ದಿಲ್ಲ. ನನಗೆ ಫಸ್ಟ್ ಟೈಮ್ ನಾನು ಸ್ಟಾರ್ ಕ್ರೂಸ್ ದೂರಿಂದ ನೋಡಿದ್ದೆ, ಒಳಗೂ ನೋಡಿದ್ದೆ. ಈ ಸಿನಿಮಾದಲ್ಲಿ ಅದೊಂದು ಒಂದೊಳ್ಳೆ ಅಂದರೆ ಒಂದು ಟೂರ್ ಪ್ಯಾಕೇಜ್ ಥರ ಸಿಗುತ್ತೆ. ಎಲ್ಲ ಜನಗಳಿಗೆ ಒಂದು ಇದು ನೋಡ್ಬೋದು ಅನ್ನೋದು ಆಸೆ ಬರುತ್ತೆ. ಒಂದು ಅದ್ಭುತವಾಗಿ ನಮ್ಗೆ ಒಂದು ಪರ್ಮಿಷನ್ ಕೊಟ್ಟರು ಸ್ಟಾರ್ ಕ್ರೂಸ್ನವರು. ಒಂದು ಒಳ್ಳೆ ಸ್ಟಾರ್ ಕ್ರೂಸಲ್ಲಿ ಶೂಟ್ ಮಾಡಿದ್ದೀವಿ. ಸುಮಾರು ಸಿಂಗಾಪುರ್ ಟು ಮಲೇಷ್ಯಾ ಮತ್ತು ರಿಟರ್ನ್ ಬ್ಯಾಕ್ ಸಿಂಗಾಪುರು ರೌಂಡಪ್ಪಲ್ಲಿ ಮಾಡೋದು, ಲಂಕಾವೇಲ್ ಮಾಡೋದು. ಆಮೇಲೆ ಜಾಕಿ ಚನ್ ಪಿಕ್ಚರ್ ಮಾಡೋ ಮಾಸ್ಟ್ರು ವಿಲಿಯಮ್ಸ್ ಅಂತ, ಅವರು ಈ ಪಿಕ್ಚರ್ಗೆ ಒಂದು ಚೇಜು ಮತ್ತು ಒಂದು ಫೈಟ್ ಮಾಡಿದರು. ಅಲ್ಲೇ ಮಲೇಷ್ಯಲ್ಲಿ ಅವ್ರು ಮೀಟ್ ಮಾಡಿ ಅವ್ರು ಅಲ್ಲೇ ಶೂಟ್ ಮಾಡೋದು. ಒಂದು ಎಲ್ಲ ಟೆಕ್ನಿಷಿಯನ್ ತುಂಬ ಅದ್ಭುತ ವರ್ಕ್ ಮಾಡಿದ್ದಾರೆ. ಸರ್ ನಿಮ್ಮ ರೋಲ್ ಯಾವ್ದು ಸರ್ ಇದರಲ್ಲಿ ನಾವು ಇಲ್ಲ, ನಾವು ಆ್ಯಕ್ಟಿಂಗ್ ಏನು ಮಾಡಿಲ್ಲ. ಇದೇ ದಿನ ಬಣ್ಣ ಹಚ್ಚಿಲ್ದಂಗೆ ನಾಟಕ ಆಗಿದೆ ದಿನ. ಸರ್ ಯಾವಾಗ ರಿಲೀಸ್ ಮಾಡೋ ಪ್ಲಾನ್ ಸರ್? ಇನ್ನು ಪ್ಲ್ಯಾನ್ ನಡೀತಾ ಇದೆ. ಯಾಕಂದರೆ ವರ್ಕ್ ಹೆವಿ ಇಲ್ಲ, ಅವರು ಅದು ಬರ್ತ್ಡೇ ಟ್ರೈ ಮಾಡ್ತಾ ಇದ್ದೀವಿ. ವರ್ಕ್ ಜಾಸ್ತಿ ಇರೋದ್ರಿಂದ ಏನಂದರೆ DA ಈ ಪಿಕ್ಚರ್ ಸ್ವಲ್ಪ ಕರೆಕ್ಷನ್ ಜಾಸ್ತಿ ಇದೆ. ಮಾಮೂಲಿ ಪಿಕ್ಚರ್ಕಿಂತ ಬೇರೆ ಥರ ಸ್ಕ್ರೀನ್ ಪ್ಲೇ. ಅಂದರೆ ಬೇರೆ ಪಿಕ್ಚರ್ ಮಾಡ್ತೇವೆ, ಇದೊಂಥರ 80s ಅಂದರೆ 80s ಕಲರ್ಸೇ ಮಾಡಬೇಕು ಈ ಸಿನಿಮಾದಲ್ಲಿ. ಸೊ ಡ್ರೆಸ್ಸಿಂದ ಹಿಡ್ಕೊಂಡು ಎಲ್ಲ ಒಂದು ಕರೆಕ್ಟಾಗಿ ಮಾಡಿ ವರ್ಕ್ ಮಾಡಬೇಕಾಗಿದೆ. ಸೊ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ ಎಲ್ಲದು ಸ್ವಲ್ಪ ಟೈಮ್ ತಗೊಳುತ್ತೆ. ಹೌದು, ಲೈವ್ ಸ್ಟೋರಿ ಮತ್ತು ಮಿಕ್ಸಿಂಗ್ ಸ್ಟೋರಿ ಎರಡೂ ಇದೆ. ಯಾವ ಡಾನ್ ಅಂತ ಹೇಳೋಕ್ಕಾಗಲ್ಲ, ಪಿಕ್ಚರ್ ನಮಗೆ ಗೊತ್ತಾಗಿದೆ. ಚಕ್ರವರ್ತಿ ಸೊ ಒಂದು ಮಾಸ್ ಚಿತ್ರ. ಇದರಲ್ಲಿ ದರ್ಶನ್ ಅವರು 3 ಶೇಡ್ಗಳಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಅಂದರೆ ಆ ಕುತೂಹಲ ನಾನು ಅವ್ರ ಅಭಿಮಾನಿಗಳಿಗೆ ಬಿಡ್ತೀನಿ. ನೀವಾಗಲೂ ನೋಡಿದ್ದೀರಾ, 3 ಲುಕ್ಗಳಲ್ಲಿದೆ. 3 ಲುಕ್ಗಳಲ್ಲಿ ಅವ್ರು ಇದ್ದಾರೆ. ಅದು ಒಂದೇ ಪಾತ್ರನ, ಬೇರೆ ಬೇರೆ ಪಾತ್ರನ, ಅಥವಾ ಒಂದೇ ಪಾತ್ರದ ಬೇರೆ ಬೇರೆ ಶೇಡ್ಗಳ ಅನ್ನೋದು ಒಂದು ಕ್ಯೂರಿಯಾಸಿಟಿ. ಅದು ಹಾಗೆ ಇರಲಿ ಸಿನಿಮಾ ರಿಲೀಸ್ ಆಗೋ ತನಕ. ಒಂದು ಭೂಗತ ಲೋಕದ ಕಥೆ ಕೂಡ ಸೊ ಏನು ಹೇಳೋಕ್ಕೊಟ್ಟಿದ್ರೆ ಹೌದು, ದರ್ಶನ್ ಅವ್ರನ್ನ ಯಾವ ಗೆಟಪ್ಪಲ್ಲಿ ಚೇಂಜಸ್ ಎಲ್ಲ ಇದೆ? ನಿಜ, ಇದು ಒಂದು ಭೂಗತ ಲೋಕದ ಸಂಬಂಧಪಟ್ಟಿರುವಂಥ ಒಂದು ಕಥೆನೇ. ಏನಂದರೆ ಈ ಕಥೆ ಮೂಲಕ ಇದರಲ್ಲಿ ಒಂದು ವಿಶೇಷತೆ ಏನಂತ ಅಂದರೆ, ಈ ಕತೆ ಎಂಟಿ ಪಾಯಿಂಟ್ ಆಫ್ ವ್ಯೂಯಿಂದ, ಅಂಡರ್ವರ್ಲ್ಡ್ ಫ್ರಮ್ ಫ್ಯಾಮಿಲಿ ಪರ್ಸ್ಪೆಕ್ಟಿವ್. ಸೊ ಗಂಡ ಹೆಂಡತಿ ಒಂದು ಚಿಕ್ಕ ಸಂಸಾರ, ಪ್ರೀತಿ ಅಂತಿರೋ ಒಂದು ಹೊತ್ತಲ್ಲಿ ಯಾವುದೋ ಒಂದು ಆಕಸ್ಮಿಕ ಘಟನೆ ನಡೆದು ಗಂಡ ಎಂಟ್ರಬೇಕಾಗುತ್ತೆ ಅಂಡರ್ವರ್ಲ್ಡು. ನಂತರ ಏನೇನಾಗುತ್ತೆ, ಅವಳು ಬದಲಾದ ಜೀವನ ಹೇಗೆ ಒಪ್ಕೊಳ್ತಾಳೆ, ಹೇಗೆ ಸೇರಿಸ್ಕೊಳ್ತಾಳೆ, ಅವ್ರ ಮಧ್ಯೆ ಯಾವ ಥರದಲ್ಲಿ ಬದಲಾವಣೆಗಳಾಗುತ್ತೆ, ಸಂಬಂಧಗಳ ಮಧ್ಯೆ ವೈಪರೀತ್ಯಗಳನ್ನೆಲ್ಲ ದಾಟಿ ಅವ್ರು ಹೇಗೆ ಮತ್ತೆ ಒಂದಾಗಿ ಮುಂದುವರಿತಾರ, ಈ ಥರ ಸಾಕಷ್ಟು ತಿರುವುಗಳಿದೆ. ಅದೇ ಈಗಾಗಲೇ ವೇದಿಕೆ ಮೇಲೆ ದರ್ಶನ್ ಒಂದು ಮಾತು ಹೇಳಿದ್ರು, ನಾನು ಕ್ರೈಮ್
ಆದಿತ್ಯ ಅವ್ರ ಬ್ರೈನ್ ಅಂತ. ಸೊ ಅದೇ ಥರ ಅಂದರೆ ಕ್ರೈಮ್ನಲ್ಲಿ ಬ್ರೈನ್. ಸಿನಿಮಾ ಬೆಂಗಳೂರು, ಮಡಿಕೇರಿ, ಮೈಸೂರು, ಥಾಯ್ಲ್ಯಾಂಡ್, ಮಲೇಷಿಯಾ ಸಾಕಷ್ಟು ಜಾಗಗಳಲ್ಲಿ ಶೂಟ್ ಆಗಿದೆ. ಹಾಡಿಗೆ ಬಗ್ಗೆ ಹೇಳ್ತಾರೆ, ಎಷ್ಟು ಹಾಡಿದೆ, ಯಾರು ಕರೆದಿದ್ದಾರೆ? ಹಾಡುಗಳು 4 ಹಾಡುಗಳಿದೆ ಅದರಲ್ಲಿ 3 ನಾಗೇಂದ್ರ ಪ್ರಸಾದ್ ಬರೆದಿದ್ದಾರೆ, ಈಗಾಗಲೇ ನೀವು ಕೇಳಿದ್ದೀರಾ. ಒಂದನ್ನ ಡಾಕ್ಟರ್ ಉಮೇಶ್ ಅವರು ಬರೆದಿದ್ದಾರೆ, ಅವರು ಅರ್ಜುನ್ ತಂಡದವರನ್ನೇ ಹೊಸಬ್ರು, ಬಟ್ ತುಂಬ ಸೊಗಸಾಗಿ ಬರೆದಿದ್ದಾರೆ. ಈಗಾಗಲೇ ಸಾಂಗ್ಗಳನ್ನ ನಾವು ಲಿರಿಕಲ್ ವೀಡಿಯೋ ಎಲ್ಲ ಅಪ್ಲೋಡ್ ಮಾಡಿದ್ವಿ, ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಅದು ಹಿಟ್ಟಾಗಿವೆ. ಇವತ್ತು ಸಂಪೂರ್ಣ ಎಲ್ಲ ಹಾಡುಗಳನ್ನು ರಿಲೀಸ್ ಮಾಡಿದ್ದೀವಿ. ಸೊ ವೀಕ್ಷಕರು ಅದನ್ನೆಲ್ಲ ಕೇಳಿ ನಮಗೆ ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ಬೋದು. ಸರ್, ಒಂದು ಪರ್ಟಿಕ್ಯುಲರ್ ಆಗಿ ಚಕ್ರವರ್ತಿ ಅಂತ ಟೈಟಲ್ ಯಾಕೆ ಬೇಕನ್ಸಿಸ್ತು, ಹಾಗೆ ಸಿನಿಮಾಗೆ ಕತೆಗೆ ಎಷ್ಟು ಆಗುತ್ತೆ? ಚಕ್ರವರ್ತಿ, ಕಿಂಗ್ಸ್ ಆರ್ ಮೆನಿ, ಎಂಪರರ್ ಇಸ್ ಒನ್ ಯಾರೇ ಟ್ಯಾಗ್ಲೈನ್ ನೀವು ಟ್ರೈಲಲ್ಲಿ ನೋಡಿದ್ರಿ. ಸೊ ಆ ಥರದಲ್ಲಿ ಭೂಗತ ಲೋಕದಲ್ಲಿ ಇರುವಂಥ ಎಷ್ಟೋ ಪಾತ್ರಗಳಿಗೆಲ್ಲ ಅವರೊಬ್ಬ ಅಧಿಪತಿ ಆಗಿರ್ತಾರೆ. ಸೊ ದಿ ಡಾನ್, ಹಾಗಾಗಿ ಚಕ್ರವರ್ತಿ ಅಂತ ಇಟ್ಕೊಂಡೆ. ಆಮೇಲೆ ಕಾಣಿಸ್ತಾನ ಚಕ್ರವರ್ತಿ ದರ್ಶನ್ ಅವರು. ಸೊ ಅವ್ರಿಗೆ ಆಪ್ಟಾಗಿದೆ.